ಈ ವಿಷಯ ಹೇಳಿದ್ರೆ ಪ್ರಾಣಾಯಾಮ ಟೀಚರ್ಸ್ ನನ್ನನ್ನ ಹೇಟ್ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ ಹೈ ಬಿ ಪಿ ಇದ್ರೂ ಕೂಡ ಭಸ್ತ್ರಿಕಾ ಮಾಡ್ಬೋದು ಅಂತ. ಸತ್ಯ ಏನಪ್ಪಾ ಅಂತ ಅಂದ್ರೆ ಹೈ ಬಿ ಪಿ ಇದ್ರೆ ಭಸ್ತ್ರಿಕಾ ಮಾಡ್ಲೇಬಾರ್ದು. ಭಸ್ತ್ರಿಕಾ ಒಂದು ಪವರ್ಫುಲ್ ಹೀಟಿಂಗ್ ಪ್ರಾಣಾಯಾಮ. ಅದರ ಫೋರ್ಸ್ಫುಲ್ ಬ್ರೀತಿಂಗ್ ಇಂದ ನಮ್ಮ ದೇಹದಲ್ಲಿ ಹೀಟ್, ಎನರ್ಜಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಯಾರಿಗೆ ಆಲ್ರೆಡಿ ಹೈ ಬಿ ಪಿ ಮತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ತುಂಬಾ ಆಂಗ್ಸೈಟಿ ಇರುತ್ತೋ ಅವರಿಗೆ ಈ ಸಡನ್ ಇನ್ಕ್ರೀಸ್ ಒಳ್ಳೇದಲ್ಲ, ಅದು ಡೇಂಜರಸ್ ಆಗತ್ತೆ. ಹಾಗಾದ್ರೆ ಅವರು ಏನ್ ಮಾಡ್ಬೇಕು? ತುಂಬಾ ಸಿಂಪಲ್. ಭಸ್ತ್ರಿಕಾ ಬದಲು ಚಂದ್ರಭೇದನ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ. ಚಂದ್ರ ಅಂದ್ರೆ ಮೂನ್, ಅದು ನಮ್ಮ ಬಾಡಿನ ಕೂಲ್ ಮಾಡತ್ತೆ, ನಮ್ಮ ನರ್ವ್ ಸಿಸ್ಟಮ್ ಅನ್ನ ಕಾಮ್ ಮಾಡತ್ತೆ. ಚಂದ್ರಭೇದನ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ, ಅದನ್ನ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡಿ. ಪ್ರಾಣಾಯಾಮ ಅನ್ನೋದು ಒಂದು ಮೆಡಿಸನ್ ತರ, ಅದನ್ನ ಕರೆಕ್ಟ್ ಆಗಿ ತಗೋಬೇಕು. ಸೇಫ್ಟಿ ಯಾವಾಗ್ಲೂ ಫಸ್ಟ್ ಬರತ್ತೆ. ಈ ಇಂಪಾರ್ಟೆಂಟ್ ವಿಷಯನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಿಗೆ ಈ ವಿಷಯ ಗೊತ್ತಾಗ್ಬೇಕು ಅಂತ ಇರತ್ತಲ್ಲ ಅವರಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ. ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ. ಬಾಯ್.